ಸ್ನೇಹಿತರೆ, ಹಣ್ಣುಗಳು ಮತ್ತು ತರಕಾರಿಗಳು ನಮಗೆ ಪ್ರಕೃತಿ ದೇವತೆಯ ಕೊಡುಗೆಯಾಗಿವೆ. ಇವು ಅಗತ್ಯ ಪೋಷಕಾಂಶಗಳು, ಆ್ಯಂಟಿ ಆಕ್ಸಿಡೆಂಟ್ಗಳು ಮತ್ತು ಫೈಬರ್ನಿಂದ ಕೂಡಿರ್ತವೆ. ಮತ್ತು ಇವು ಗಾಯಗೊಂಡ ಕೋಶಗಳ ದುರಸ್ತಿಗೆ, ಕೋಶಗಳ ಯೌವನಾವಸ್ಥೆಯನ್ನು ಕಾಪಾಡಲು, ರೋಗದ ವಿರುದ್ಧ ಹೋರಾಡಲು ಬಹಳ ಸಹಕಾರಿಯಾಗಿವೆ. ಹಿಂದಿನ ವಿಡಿಯೋದಲ್ಲಿ ಬ್ಲಾಡರ್ ಕ್ಯಾನ್ಸರ್ಗೆ ಕಾರಣಗಳು ಏನು ಅಂತ ತಿಳ್ಕೊಂಡ್ವಿ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನೋಡದೇ ಇರೋರು ತಪ್ಪದೇ ನೋಡಿ. ಈ ವಿಡಿಯೋದಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳು ಮತ್ತು ನಮ್ಮ ಜೀವನದಲ್ಲಿ ನಾವು ಕೆಲವೊಂದು ಸಣ್ಣ ಬದಲಾವಣೆಗಳನ್ನು ಮೈಗೂಡಿಸಿಕೊಳ್ಳುವುದರಿಂದ ಬ್ಲಾಡರ್ ಕ್ಯಾನ್ಸರ್ನ ಹೇಗೆ ತಡೆಗಟ್ಟಬಹುದು ಎನ್ನುವ ವಿಚಾರವನ್ನು ತಿಳ್ಕೊಳ್ಳೋಣ. ಕೆಲವು ಸಂಶೋಧನೆಗಳ ಪ್ರಕಾರ ಕೆಲವು ಹಣ್ಣು ತರಕಾರಿಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ನಿಯಮಿತವಾಗಿ ಸೇವಿಸೋದ್ರಿಂದ ಕ್ಯಾನ್ಸರ್ ದೂರ ಆಗುತ್ತೆ. ಆದರೆ ಯಾವ ಹಣ್ಣು ತರಕಾರಿಗಳನ್ನು ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಅನ್ನುವಂಥ ವಿಚಾರ ಸ್ಪಷ್ಟ ಆಗಿರಲಿಲ್ಲ. ಮೂತ್ರಕೋಶದ ಕ್ಯಾನ್ಸರ್ ಮೇಲೆ ಹಣ್ಣುಗಳ ಮತ್ತು ತರಕಾರಿಗಳ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳಲು ಪ್ರಪಂಚದಾದ್ಯಂತ ಸಂಶೋಧಕರು ಬ್ಲೆಂಡ್ ಅನ್ನುವಂಥ ಒಂದು ಒಕ್ಕೂಟವನ್ನು ರಚಿಸಿಕೊಂಡಿದ್ದರು. ಈ ಒಕ್ಕೂಟದ ವಿಜ್ಞಾನಿಗಳು 5,600 ಜನ ರೋಗಿಗಳ ಮತ್ತು 10,500 ಜನ ಸಾಮಾನ್ಯ ಜನರ ಮೇಲೆ ಒಂದು ಸಂಶೋಧನಾ ಅಧ್ಯಯನ ನಡೆಸ್ತಾರೆ. ಅವರ ಆಹಾರ ಪದ್ಧತಿಗಳನ್ನು ವಿಶ್ಲೇಷಿಸುವ ಮೂಲಕ ಸಂಶೋಧಕರು ಜೀವಗಳನ್ನು ಉಳಿಸಬಹುದಾದ ಮಾದರಿಗಳನ್ನು ಕಂಡುಕೊಳ್ಳುವ ಗುರಿಯನ್ನು ಹೊಂದಿರ್ತಾರೆ. ಅವರು ಆಶಯಪಟ್ಟಂತೆ ಈ ಸಂಶೋಧನೆಯ ಫಲಿತಾಂಶಗಳು ಅದ್ಭುತವಾಗಿರ್ತವೆ. ಹೆಚ್ಚಿನ ಹಣ್ಣು ಮತ್ತು ತರಕಾರಿ ಸೇವನೆಯು ಬ್ಲಾಡರ್ ಕ್ಯಾನ್ಸರ್ನ ಕಡಿಮೆ ಮಾಡುವುದು ಮತ್ತು ಇದನ್ನು ಬರದೇ ಇರುವ ಹಾಗೆ ತಡೆಯುತ್ತೆ. ಉದಾಹರಣೆಗೆ, ಅತಿ ಹೆಚ್ಚು ಹಣ್ಣು ಸೇವನೆಯನ್ನು ಮಾಡಿದ ವ್ಯಕ್ತಿಗಳಲ್ಲಿ ಬ್ಲಾಡರ್ ಕ್ಯಾನ್ಸರ್ ಆಗುವಂಥ ಸಂಭವ 21% ಕಡಿಮೆ ಆಗಿರುತ್ತೆ. ವಿಶೇಷವಾಗಿ ಮಹಿಳೆಯರಲ್ಲಿ ಈ ಪ್ರಭಾವವು 40% ಕಂಡುಬಂದಿರುವುದು ಆಶ್ಚರ್ಯಕರ ಆಗಿರುತ್ತೆ. ಈ ಸಂಶೋಧನೆಗಳು ಸಸ್ಯಾಹಾರದ ಔಷಧೀಯ ಶಕ್ತಿಯನ್ನು ಎತ್ತಿ ತೋರಿಸ್ತವೆ. ಕ್ಯಾನ್ಸರ್ನ ತಡೆಯುವುದರಲ್ಲಿ ಎಲ್ಲ ಹಣ್ಣು ಮತ್ತು ತರಕಾರಿಗಳು ಒಂದೇ ಆಗಿರೋದಿಲ್ಲ. ವಿಟಮಿನ್ ಸಿ ಹೆಚ್ಚಾಗಿರುವ ಹುಳಿಯಾದ ಹಣ್ಣುಗಳು, ಉದಾಹರಣೆಗೆ ನಿಂಬೆಹಣ್ಣು, ಕಿತ್ತಳೆ ಹಣ್ಣುಗಳು ಕ್ಯಾನ್ಸರ್ನ ತಡೆಯುವ ಹಣ್ಣುಗಳಲ್ಲೇ ರಾಜನ ಸ್ಥಾನವನ್ನು ಪಡಿತವೆ. ಆ್ಯಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗಿರುವಂತಹ ಸೇಬು, ಪೇರುವಿನಂತಹ ಹಣ್ಣುಗಳು ಕ್ಯಾನ್ಸರ್ ಕೋಶಗಳ ವಿಭಜನೆಯನ್ನು ತಡೆಯುತ್ತವೆ ಮತ್ತು ಕ್ಯಾರೋಟಿನಾಯ್ಡ್ಸ್ನಿಂದ ಕೂಡಿರುವಂತಹ ಹಣ್ಣುಗಳು ಬ್ಲಾಡರ್ ಕ್ಯಾನ್ಸರ್ನ ತಡೆಯುವಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಇನ್ನು ತರಕಾರಿಗಳಲ್ಲಿ ಎಲ್ಲ ಹಸಿರು ತರಕಾರಿಗಳು ಕ್ಯಾನ್ಸರ್ ತಡೆಯುವಂತಹ ಸಂಜೀವಿನಿ ಅಂತ ಕೆಲಸ ಮಾಡ್ತವೆ. ಹಸಿರು ತರಕಾರಿಗಳಲ್ಲಿ ಕೆರಾಟಿನಾಯ್ಡ್ ಮತ್ತು ಫೋಲೇಟ್ ಅಂಶ ಹೆಚ್ಚಾಗಿರುವ ಕಾರಣ ಇವು DNA ಪರಿವರ್ತನೆ ಆಗೋದನ್ನು ಮತ್ತು ಉರಿಯೂತದ ಪರಿಣಾಮವನ್ನು ಗಣನೀಯವಾಗಿ ಕಡಿಮೆಗೊಳಿಸ್ತವೆ. ಇನ್ನು ನಾವು ಸೇವಿಸಬಹುದಾದ ಸಸ್ಯದ ಕಾಂಡಗಳು, ಉದಾಹರಣೆಗೆ ಬಿದುರಿನ ಚಿಗುರು, ಸೋಂಪಿನ ಗಿಡದ ಚಿಗುರು, ಕಬ್ಬು ಮತ್ತು ಬಟಾಣಿಯ ಕಾಂಡಗಳು ಕ್ಯಾನ್ಸರ್ ತಡೆಯುವಲ್ಲಿ ಸಹಕಾರಿಯಾಗುತ್ತವೆ. ಆದರೆ ಆಶ್ಚರ್ಯಕರವಾಗಿ ಈ ಸಂಶೋಧನೆಯಲ್ಲಿ ಪರಿಗಣಿಸಿದ ಬೇರಿನಲ್ಲಿ ಬೆಳೆಯುವಂಥ ಕೆಲವು ತರಕಾರಿಗಳು, ಉದಾಹರಣೆಗೆ ಗೆಣಸು, ಇವು ಕ್ಯಾನ್ಸರ್ ವಿರುದ್ಧ ಯಾವುದೇ ಪರಿಣಾಮವನ್ನು ಬೀರಿರೋದಿಲ್ಲ. ಆದರೆ ಬೇರಿನಲ್ಲಿ ಬೆಳೆಯುವಂಥ ಅದೆಷ್ಟೋ ತರಕಾರಿಗಳು ಕ್ಯಾನ್ಸರ್ ವಿರುದ್ಧ ನಮ್ಮನ್ನು ಕಾಪಾಡುವುದಾಗಿ ಬೇರೆ ಅದೆಷ್ಟೋ ಸಂಶೋಧನೆಗಳು ಸಾಬೀತುಪಡಿಸಿವೆ. ಉದಾಹರಣೆಗೆ ಬೆಳ್ಳುಳ್ಳಿ, ಶುಂಠಿ, ಮೂಲಂಗಿಗಳು ಕ್ಯಾನ್ಸರ್ ವಿರುದ್ಧದ ರಾಮಬಾಣವಾಗಿವೆ. ಬೇರೆ ಯಾವುದೇ ಸಂಶೋಧನೆಯಂತೆ ಈ ಸಂಶೋಧನೆಗೂ ಸವಾಲುಗಳಿದ್ದು, ಆಹಾರ ಪದ್ಧತಿಯಲ್ಲಿನ ವ್ಯತ್ಯಾಸಗಳು, ಭಾಗದ ಗಾತ್ರಗಳು, ಅಧ್ಯಯನಗಳ ಡೇಟಾವನ್ನು ಸಂಗ್ರಹಿಸುವ ರೀತಿ ಫಲಿತಾಂಶಗಳ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಆದರೆ ಬ್ಲೆಂಡ್ನ ಅಧ್ಯಯನದ ದೊಡ್ಡ ಮಾದರಿ ಗಾತ್ರ ಮತ್ತು ಕಠಿಣ ವಿಧಾನಗಳು ಈ ಸಂಶೋಧನೆಯ ವಿಶ್ವಾಸಾರ್ಹತೆಯನ್ನು ಹೆಚ್ಚುಗೊಳಿಸುತ್ತವೆ. ಹೆಚ್ಚಿನ ಸಂಶೋಧನೆಗೆ ಯಾವಾಗಲೂ ಅವಕಾಶವಿದ್ದರೂ ಕೂಡ ಇಲ್ಲಿ ಕಂಡುಬಂದಂತಹ ಪುರಾವೆಗಳು ಹಣ್ಣುಗಳು ಮತ್ತು ತರಕಾರಿಗಳನ್ನು ನಮ್ಮ ಆಹಾರದ ಮೂಲಾಧಾರವನ್ನಾಗಿ ಮಾಡಲು ಬಲವಾಗಿ ನಿರೂಪಿಸುತ್ತವೆ. ಹೆಚ್ಚು ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇವಿಸುವ ಪ್ರಾಯೋಗಿಕ ಸಲಹೆಗಳು: ಹಲವಾರು ಹಣ್ಣು ಮತ್ತು ಕೆಲವು ತರಕಾರಿಗಳನ್ನು ಸರಿಯಾಗಿ ಉಪ್ಪು ನೀರಿನಲ್ಲಿ ತೊಳೆದುಕೊಂಡು ಹಸಿಯಾಗಿ ಸೇವಿಸುವುದು ಅತಿ ಉತ್ತಮ ಆಯ್ಕೆಯಾಗಿದೆ. ಆಹಾರದ ಪ್ರತಿ ಪ್ಲೇಟ್ನಲ್ಲಿ ತರಕಾರಿಗಳು
ಮತ್ತು ಹಣ್ಣುಗಳನ್ನು ಕಡ್ಡಾಯವಾಗಿ ಸೇರಿಸೋದು ಮತ್ತು ಮುಖ್ಯವಾಗಿ ಹಸಿ ತರಕಾರಿಗಳನ್ನು ಸೇವಿಸುವುದು ಒಂದು ಉತ್ತಮ ಆಯ್ಕೆಯಾಗಿದೆ. ಕೆಲವು ಹಣ್ಣು ಮತ್ತು ತರಕಾರಿಗಳಿಗೆ ಅಂಟಿಕೊಳ್ಳುವ ಬದಲು ವಿವಿಧ ತೆರನಾದ ಹಣ್ಣು ಮತ್ತು ತರಕಾರಿಗಳನ್ನು ಕಡ್ಡಾಯವಾಗಿ ಸೇವಿಸಬೇಕು. ನಮ್ಮ ಕರುಳು ತ್ವರಿತವಾಗಿ ಪೌಷ್ಟಿಕಾಂಶವನ್ನು ಹೀರಿಕೊಳ್ಳುವಂತೆ ಮಾಡಲು ಹಣ್ಣುಗಳು ಮತ್ತು ತರಕಾರಿಗಳ ಮಿಶ್ರಣವನ್ನು ಸಲಾಡ್ ರೂಪದಲ್ಲಿ ಅಥವಾ ಆಹಾರದ ಮೇಲೆ ಟಾಪಿಂಗ್ಸ್ಗಳಾಗಿ ಸೇವಿಸುವುದು ಆಕರ್ಷಕ ಆಯ್ಕೆಯಾಗಿದೆ. ಈ ಸಣ್ಣ ಬದಲಾವಣೆಗಳನ್ನು ನಾವು ಮಾಡುವ ಮೂಲಕ ನಮ್ಮ ಆಹಾರದ ಗುಣಮಟ್ಟವನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಉತ್ತಮ ಆರೋಗ್ಯದ ಕಡೆಗೆ ಒಂದು ಪ್ರಮುಖ ಹೆಜ್ಜೆಯನ್ನು ನಾವು ಇಟ್ಟಂತಾಗುತ್ತೆ. ಆರೋಗ್ಯದ ಪ್ರಯಾಣವು ನಾವು ಪ್ರತಿದಿನ ಮಾಡುವ ಆಯ್ಕೆಗಳೊಂದಿಗೆ ಪ್ರಾರಂಭ ಆಗುತ್ತೆ. ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಸಮೃದ್ಧವಾಗಿರುವ ಆಹಾರವನ್ನು ಅಳವಡಿಸಿಕೊಳ್ಳುವ ಮೂಲಕ ನಾವು ನಮ್ಮನ್ನು ಮತ್ತು ನಮ್ಮ ಪ್ರೀತಿ ಪಾತ್ರರನ್ನು ಕ್ಯಾನ್ಸರ್ ಮತ್ತು ಇತರೆ ಕಾಯಿಲೆಗಳ ಅಪಾಯದಿಂದ ರಕ್ಷಿಸಿಕೊಳ್ಬೋದು. ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ಉಪಯುಕ್ತವಾಗಿದೆ ಅಂತ ನಿಮಗನ್ಸಿದ್ರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕೊಟ್ಟಿರುವಂಥ ಬೆಲ್ ನೋಟಿಫಿಕೇಷನ್ ಒತ್ತಿ. ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಸಲಹೆ, ಪ್ರಶ್ನೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದ.